ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾರ್ಮುಜ್ ಜಲಸಂಧಿಯನ್ನ ಓಪನ್ ಮಾಡಲು 48 ಗಂಟೆಗಳ ಕಾಲ ಡೆಡ್ಲೈನ್ ಕೊಟ್ಟಿದ್ದಾರೆ ಡೊನಾಲ್ಡ್ ಟ್ರಂಪ್ ಇರಾನ್ಗೆ ಡೆಡ್ಲೈನ್ ಕೊಟ್ಟಂತಹ ಡೊನಾಲ್ಡ್ ಟ್ರಂಪ್ ಹಾರ್ಮುಜ್ ಜಲಸಂಧಿ ಓಪನ್ ಮಾಡಲು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಇರಾನ್ಗೆ ಡೆಡ್ಲೈನ್ ಕೊಟ್ಟ ಡೊನಾಲ್ಡ್ ಟ್ರಂಪ್ ಹಾರ್ಮುಜ್ ಜಲಸಂಧಿ ಓಪನ್ ಮಾಡಲು ಗಡುವನ್ನ ನೀಡಿದ್ದಾರೆ. 48 ಗಂಟೆಗಳ ಕಾಲ ಡೆಡ್ಲೈನ್ ಕೊಟ್ಟಂತಹ ಟ್ರಂಪ್ ಈ ಕ್ಷಣದಿಂದಲೇ ಹಾರ್ಮುಜ್ ಜಲಸಂಧಿಯನ್ನ ತೆರೆಯಿರಿ, ಯಾವ ಬೆದರಿಕೆ ಹಾಕದೆ ಹಾರ್ಮುಜ್ ಓಪನ್ ಮಾಡಿ. 48 ಗಂಟೆಯೊಳಗೆ ತೆರೆಯದಿದ್ರೆ ಪರಿಣಾಮ ನಿಮ್ಮ ವಿದ್ಯುತ್ ಸ್ಥಾವರಗಳನ್ನ ನಾವು ನಾಶಪಡಿಸುತ್ತೇವೆ ಎನ್ನುವಂತಹ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ನಿಮ್ಮ ದೊಡ್ಡದಾದಂತಹ ವಿದ್ಯುತ್ ಸ್ಥಾವರಗಳನ್ನ ನಾವು ನಾಶಪಡಿಸುತ್ತೇವೆ ಅಂತ ಇರಾನ್ಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಖಡಕ್ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಇರಾನ್ ಮೇಲೆ ಇಸ್ರೇಲ್ ಮತ್ತು ಅಮೆರಿಕ ಜಂಟಿ ದಾಳಿಯನ್ನ ಮಾಡ್ತಾ ಇರುವಂತದ್ದು. ಇದರ ನಡುವೆ ಇರಾನ್ ಕೂಡ ಪ್ರತಿದಾಳಿಯನ್ನ ಮಾಡ್ತಾ ಇದೆ. ಇದು ಒಂದು ಕಡೆಯಾದ್ರೆ ಹಾರ್ಮುಜ್ ಜಲಸಂಧಿಯನ್ನ ಕ್ಲೋಸ್ ಮಾಡಿರೋದಾಗಿ, ಅದರಲ್ಲೂ ಕೂಡ ಇಸ್ರೇಲ್ ಮತ್ತು ಅಮೆರಿಕ ಈ ಎರಡೂ ದೇಶಗಳಿಗೆ ನಿರ್ಬಂಧವನ್ನ ಕೂಡ ವಿಧಿಸಿದೆ, ಬೇರೆ ದೇಶಗಳನ್ನ ಬಿಟ್ಟು ಹೊರತುಪಡಿಸಿ. ಹೀಗಾಗಿ 48 ಗಂಟೆಗಳ ಕಾಲ ಡೆಡ್ಲೈನ್ ಅನ್ನ ಕೊಟ್ಟಿದ್ದಾರೆ ಟ್ರಂಪ್ ಅವರು. ನೀವು ಈಗಿಂದೀಗಲೇ ಈ ಹಾರ್ಮುಜ್ ಜಲಸಂಧಿಯನ್ನ ನಮಗೂ ಕೂಡ ತೆರಲೇಬೇಕು, ಯಾವ ಬೆದರಿಕೆಯನ್ನ ಹಾಕದೆ, ಯಾವ ಷರತ್ತುಗಳನ್ನ ವಿಧಿಸದೆ ಹಾರ್ಮುಜ್ ಜಲಸಂಧಿಯನ್ನ ಓಪನ್ ಮಾಡಿ 48 ಗಂಟೆಯ ಒಳಗೆ ನಿಮಗೆ ಟೈಮ್ ಕೊಡ್ತಾ ಇದ್ದೀವಿ. ಆಕಸ್ಮಿಕವಾಗಿ 48 ಗಂಟೆಯೊಳಗೆ ನೀವೇನಾದ್ರೂ ಓಪನ್ ಮಾಡದೇ ಇದ್ರೆ ನಿಮ್ಮ ದೊಡ್ಡದಾದಂತಹ ವಿದ್ಯುತ್ ಸ್ಥಾವರಗಳು ಏನಿದೆ ಆ ಎಲ್ಲ ವಿದ್ಯುತ್ ಸ್ಥಾವರಗಳನ್ನ ನಾವು ದಾಳಿ ಮಾಡ್ತೇವೆ, ಹಾಗೆ ಅವನ್ನ ನಾಶಪಡಿಸ್ತೇವೆ ಅಂತ ಇರಾನ್ಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಒಂದು ಕಟ್ಟೆಚ್ಚರವನ್ನ ನೀಡಿದ್ದಾರೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.